ಕಾಲು ಸ್ವಾಧೀನ ಇಲ್ಲದ ವ್ಯಕ್ತಿಗೆ ಮನೆ ಕಟ್ಟಿಸಿಕೊಟ್ಟ ಶ್ರೀನಿವಾಸಪುರದ ಯುವಕ ಲೋಕೇಶ್. ASS ನ್ಯೂಸ್ಗೆ ಸ್ವಾಗತ. ಇಲ್ಲಿ ನೋಡಿ, ಈ ವ್ಯಕ್ತಿಯ ಹೆಸರು ಶ್ರೀನಿವಾಸ ಎಂದು. ಈತನ ಯಶೋಗಾಥೆ ಕೇಳಿದ್ರೆ ನಿಜಕ್ಕೂ ಬೆರಗಾಗತ್ತೆ. ಅದೇನಂತೀರಾ? ಸ್ಟೋರಿಯನ್ನ ನೋಡಿ. ಶ್ರೀನಿವಾಸಪುರ ತಾಲೂಕಿನ ಮೋಗಿಲಪಲ್ಲಿ ಗ್ರಾಮ ಪರಿಶಿಷ್ಟ ಜಾತಿಗೆ ಸೇರಿದ ಶ್ರೀನಿವಾಸ ಎಂಬುವರಿಗೆ ಸುಮಾರು 5 ವರ್ಷಗಳ ಹಿಂದೆ ಅಪಘಾತವಾಗಿದ್ದು, ಸಾವು ನೋವುಗಳ ಹೋರಾಟ ಮಾಡಿ ಕೊನೆಗೆ ಬದುಕುಳಿದಿದ್ದಾನೆ. ಅಪಘಾತದ ಹಿನ್ನೆಲೆಯಲ್ಲಿ ಸೊಂಟ ಹಾಗೂ ಕೈ ಹಾಗೂ ಕಾಲಿಗೆ ಬಲವಾಗಿ ಪೆಟ್ಟು ಬಿದ್ದು ನಡೆಯಲು ಆಗದ ಪರಿಸ್ಥಿತಿಯಲ್ಲಿ ನರಳಾಡುತ್ತಿದ್ದಾಗ ತನ್ನ ಸ್ವಂತ ಹೆಂಡತಿ ಗಂಡನನ್ನ ಬಿಟ್ಟು ಹೊರಟು ಹೋಗಿದ್ದಾಳೆ. ತದನಂತರ ತನ್ನ ಮನೆ ಹಳೆಯದಾಗಿದ್ದು ವಿಪರೀತ ಮಳೆ ಹಾಗೂ ಗಾಳಿಗೆ ಬಿದ್ದು ಹೋಗಿದೆ. ದಿಕ್ಕು ತೋಚದೆ ತನ್ನ ಚಿಕ್ಕ ಮಗನೊಂದಿಗೆ ವಾಸವಿದ್ದ ಈ ವ್ಯಕ್ತಿಗೆ ಇನ್ನೊಂದು ಮನೆ ಕಟ್ಟಿಕೊಳ್ಳಲು ಆಗದ ಪರಿಸ್ಥಿತಿಯಲ್ಲಿ ಶೌಚಾಲಯದಲ್ಲಿ ಸುಮಾರು ತಿಂಗಳು ವಾಸ ಮಾಡಿದ್ದಾರೆ. ಇದನ್ನ ಗಮನಿಸಿದ ಸುತ್ತಮುತ್ತಲಿನ ಜನ ಶ್ರೀನಿವಾಸಪುರದ ಯುವಕ ಲೋಕೇಶ್ ಎಂಬುವರಿಗೆ ತಿಳಿಸಿದಾಗ ತನಗೆ ವಾಸ ಮಾಡಲು ಒಂದು ಮನೆ ಕಟ್ಟಿಸಿ ಅವರ ಜೀವನಕ್ಕೆ ಬೆಳಕಾಗಿದ್ದಾರೆ. ಪಾಪ, ತನ್ನ ಪುಟ್ಟ ಮಗ 7ನೇ ತರಗತಿ ಓದುತ್ತಿದ್ದು ಮಗನ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಕುಟುಂಬ ಪೋಷಣೆಗಾಗಿ ಆರ್ಥಿಕ ಸಹಾಯ ಮಾಡುವಂತೆ ಕೈಚಾಚಿದ್ದಾರೆ. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ನನ್ನ ಹೆಸರು ಲೋಕೇಶ್ ಅಂದ್ಬಿಟ್ಟು ಇಲ್ಲಿ ಮೊಗಲಹಳ್ಳಿಯಲ್ಲಿ ಒಂದು ಮನೆ ಕಟ್ಸ್ಕೊತಿದ್ವಿ. ಅವ್ರಿಗೆ ಕಾಲು ಏನೋ ಆಕ್ಸಿಡೆಂಟ್ ಆಗಿಬಿಟ್ಟು ಹಿಪ್ಪು ಮುರಿದೋಗ್ಬಿಟ್ಟು ಅದನ್ನ ನಡೆಯೋಕ್ಕಾಗಲ್ಲ, ಅದು ಇದು ಅಂತ ನಾವು ಯಾರೋ ಗ್ರಾಮಸ್ಥರು ಹೇಳಿದ್ದಕ್ಕೆ ಬಂದು ಮನೆ ಕಟ್ಸ್ಕೊಟ್ಟಿದ್ದೀವಿ. ಆತನಿಗೆ ಇವಾಗ ಸ್ವಲ್ಪ ಆರ್ಥಿಕವಾಗಿ ಹಿಂದೆ ಇದ್ದಾನೆ. ಆತನಿಗೆ ಸ್ವಲ್ಪ ದಾನಿಗಳು ಯಾರನ್ನ ಇದ್ದರೆ ಸ್ವಲ್ಪ ದಯವಿಟ್ಟು ಹೆಲ್ಪ್ ಮಾಡಿ. ಅಲ್ಲ, ಹೆಂಗೆ ಮಾಹಿತಿ ಗೊತ್ತಾಗಿದ್ದು ನಿಮ್ಗೆ ಆತನಿಗೆ? ಸರ್, ನಮಗೆ ಗ್ರಾಮಸ್ಥರು ಯಾರೋ ಹೇಳಿದ್ರು, ನಮ್ದು ಬಜರಂಗಿ ಯೂತ್ಸ್ ಅಂತ ಒಂದು ಸಂಘ ಇದೆ, ಆ ಸಂಘದ ಮುಖಾಂತರ ನಾವು ಕಟ್ಸ್ಕೊಟ್ಟಿದ್ರಿ. ಇನ್ನ ಆತನ ಪಾಪ ಆರ್ಥಿಕವಾಗಿ ಹಿಂದೆ ಇದ್ದಾನೆ. ಆತನಿಗೆ ಊಟಕ್ಕೆ ಒಂದು ಹೊತ್ತಿಗೆ ನಡೆಯೋಕ್ಕೂ ಕಷ್ಟ ಇದೆ. ಯಾರನ್ನ ದಾನಿಗಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿ. ಎಷ್ಟು ಖರ್ಚಾಗಿದೆ ಮನೆಗೆ? ಮನೆಗೆಲ್ಲ 1.5 ಲಕ್ಷ ಆಗಿದೆ. ನೀವು ಒಬ್ಬರೇ ಮಾಡಿರೋದಾ? ಹೌದು, ನಾವು ಮಾಡಿದೀವಿ. ಸ್ವಲ್ಪ ನಮ್ಮ ಫ್ರೆಂಡ್ಸು ಇದ್ದಾರೆ, ಬಜರಂಗಿ ಯೂತ್ಸ್ ಇಂದ ಮಾಡಿಸಿದಿರಿ. ಇದು 2ನೇ ಮನೆ ನಮ್ದು. ಬೇರೆ ಊರಲ್ಲಿ ಎಲ್ಲಿ ಕಟ್ಸ್ಕೊಟ್ಟಿದ್ದೀರಾ? ಉಣ್ಕ್ಲಿಯಲ್ಲಿ ಒಂದು ಮನೆ ಕಟ್ಸ್ಕೊಟ್ಟಿದ್ದೀವಿ. ಅದು ಇಂಥವ್ರಿಗೆನಾ? ಇಂಥವ್ರಿಗೆ, ಅವ್ರ ಚಿಕ್ಕ ಮಕ್ಕಳು, ಅವ್ರು ಕಟ್ಸಿದೀವಿ. ಹೋದ ವರ್ಷ ಕಟ್ಸ್ಕೊಟ್ಟಿದ್ದು, ಈ ವರ್ಷ ಇಲ್ಲಿ ಮೊಗಲಹಳ್ಳಿಯಲ್ಲಿ. ಓಕೆ, ಆಯ್ತು. ಏನು ನಿಮ್ಮ ಹೆಸರು? ಶ್ರೀನಿವಾಸ ಸರ್. ಯಾವ ಊರು ನಿಮ್ಮದು? ಮೊಗಲಹಳ್ಳಿ. ಏನಿದು, ಯಾವ ಮನೇಲಿ ವಾಸ ಮಾಡ್ತಾ ಇದ್ರು ಫಸ್ಟ್? ಇದು ಸರ್, ಮೊದಲು ಆ ಮನೆಯಲ್ಲಿ ಇದ್ವಿ. ಅದೆಲ್ಲ ಬಿದ್ದೋಗಿತ್ತು. ಇರಕ್ಕೆ ಮನೆ ಇಲ್ಲ, ಬಾತ್ರೂಮ್ ಇತ್ತು. ಆ ಬಾತ್ರೂಮಿಗೆ ವಾಸ ಮಾಡ್ತಾ ಇದ್ವಿ. ಲೋಕೇಶ್ ಅಣ್ಣವರು 12:30 ನೈಟಲ್ಲಿ ಬಂದು ಏನಪ್ಪ ತೊಂದರೆ ಅಂತ ಕೇಳಿದ್ರು. ಈ ಥರ ಆಗೈತೆ ಅಣ್ಣ ಅಂತಂದೆ. ಸರಿ, ನಾವು ಮನೆ ಕಟ್ಸ್ಕೊಡ್ತೀರಿ, ಮಕ್ಳು 8 ಜನ ಅಂತಂದ್ರು. ಒಬ್ಬ ಮಗಳು ಸರ್ ಅಂದ್ರೆ, ಮಗಳಿಲ್ಲಿ ಅಂತಂದ್ರು. ಇಲ್ಲ ಸರ್, ಯಾರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ, ನಾವೇನು ಹೆಲ್ಪ್ ಮಾಡ್ತೀರಪ್ಪ ಅಂತಂದ್ರು. ಮಾಡೋಣ ಅನ್ನಿ. ಇವಾಗ ಮನೆ ಕಟ್ಸ್ಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ರು ಸರ್. ಎಷ್ಟು ದಿನದಿಂದ ವಾಸ ಮಾಡ್ತಾ ಇದ್ರಿ ಇಲ್ಲಿ? 5 ವರ್ಷದಿಂದ ಆ ಮನೆಯಲ್ಲೇ ಇದ್ದೀವಿ ಸರ್. ಗೌರ್ಮೆಂಟಿಂದ ಏನಾದರೂ ಫಸ್ಟ್ ಏನು ಮನೆ ಏನು ಹಾಕ್ಕೊಟ್ಟಿಲ್ಲ? ಫಸ್ಟ್ ಮೊದಲು ಬಿಲ್ ಆಗಿತ್ತು, ಕಟ್ಟಕ್ಕೆ ಎತ್ತನಿಲ್ಲ, ಸುಮ್ಮನೆ ಇದ್ದೋಗಿದ್ದೀವಿ ಸರ್. ಬೇರೆ ಯಾರು ಸಹಾಯ ಮಾಡಿರ್ಲಿಲ್ವ ಎಷ್ಟು ದಿನ? ಸರ್, ಇವ್ರು ಹೆಂಗೆ ಕನೆಕ್ಟ್ ಆದ್ರು ಲೋಕೇಶ್ ಅವ್ರು ನಿಮ್ಗೆ? ಅದೇನೋ ಗೊತ್ತಿಲ್ಲ ಸರ್. ಎಲ್ಲ ತಿಳ್ಕೊಂಡು ಬಂದು 12:30 ರಾತ್ರಿಯಲ್ಲಿ ಎಬ್ಬರಿಸಿ ಅವರೇ ಮಾತಾಡಿ ಕೇಳಿದ್ರು, ಏನಪ್ಪ ನಿನ್ನ ಪರಿಸ್ಥಿತಿ ಅಂತ. ನನ್ನ ಪರಿಸ್ಥಿತಿ ಅವ್ರಿಗೆ ಹೇಳ್ಕೊಂಡು ಕಣ್ಣೀರು ಹಾಕ್ಕೊಂಡೆ. ಅವರೇ ಏನೋ ಹೆಲ್ಪ್ ಮಾಡ್ತೀರಿ ಅಂತೇಳಿ ಮನೆ ಕಟ್ಸ್ಕೊಟ್ಟಿದ್ದೀವಿ ಸರ್. ಎಷ್ಟಾಗಿರ್ಬೋದು ಮನೆಗೆ ಇದ್ರಿಗೆ ಎಲ್ಲ ಕಟ್ಟಕ್ಕೆ? 1.5 ಲಕ್ಷ ಆದಂಗೆ ಆಗಿರ್ತದೆ ಸರ್. ಏನು ಹೇಳ್ತೀರಾ? ಇವಾಗ ಮನೆ ಎಲ್ಲ ರೆಡಿ ಆಗಿದೆ, ಅವ್ರಿಗೆ ಏನು ತಿಳಿಸ್ತೀರಾ ನೀವು? ಅದೇನೋ ಗೊತ್ತಿಲ್ಲ ಸರ್. ಇಲ್ಲ, ಹೆಲ್ಪ್ ಮಾಡವ್ರೆ. ಅಲ್ಲ, ಏನು ಅನಿಸ್ತಾ ಇದೆ ಇವಾಗ ನಿಮ್ಗೆ ಅಂತ? ಅವರೇ ನಂಗೆ ಒಂದು ದೇವ್ರ ತಂದೆ ತಾಯಿ ಸಮಾನ ಅನಿಸ್ತಾ ಇದೆ. ಖುಷಿ ಆಗ್ತಾ ಇದೆಯಾ? ಆ ಮಗ ಎಷ್ಟನೇ ಕ್ಲಾಸು? 7ನೇ ಕ್ಲಾಸ್ ಸರ್. ಎಲ್ಲಿ ಓದ್ತಾ ಇದ್ದಾರೆ? ನಂಬಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲೇನಾ? ನನ್ನ ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ಆಗಿ 6 ವರ್ಷ ಆಗಿತ್ತು ಸರ್. 6 ವರ್ಷದಿಂದ ಕೇಸ್ ಐತೆ ಅಂತೇಳಿ ಕೇಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸರ್. ನನಗೆಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ. ಒಬ್ಬ ಮಗ ಇದ್ದಾನೆ, ಮಗನ ಸಾಕ್ಕೊಂಡು ಅಲ್ಲಿ ಇಲ್ಲಿ ತಿರ್ಕೊಂಡು ಇದು ಮಾಡ್ತಾಯಿದ್ದೆ ಸರ್. ಗೌರ್ಮೆಂಟ್ನಿಂದ ಕೂಡ ಏನೂ ಅನುಕೂಲ ಆಗಿಲ್ಲ ಸರ್ ನಮಗೆ. ಇವಾಗ ಮಗನ ಓದ್ಸೋಕ್ಕೆ ಕೂಡ ನನ್ನ ಪರಿಸ್ಥಿತಿ ಇಲ್ಲ. ಇವಾಗ ಲೋಕೇಶ್ ಅಣ್ಣ ಅವರು ಮನೆ ಕಟ್ಸ್ಕೊಟ್ಟಿದ್ದಾರೆ. ಗೌರ್ಮೆಂಟಿಂದ ಕೂಡ ಏನೂ ಅನುಕೂಲ ಆಗಿಲ್ಲ ಸರ್ ನಮಗೆ. ಏನು ಹೆಲ್ಪ್ ಮಾಡಿ ಸರ್, ಎಲ್ರಿಗೂ ನಮ್ಮ ಕೈ ಮುಗಿತಾ ಇದ್ದೀನಿ.